ಓಂ ನಮಃ ಶಿವಾಯ. ಸ್ವಾಮಿ ಕರಗಜ್ಜ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಶಿವಾನ್ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಸಂತಸ ಜೀವನಕ್ಕಾಗಿ ಕರ್ಪೂರದ ಅದ್ಭುತ ಪರಿಹಾರವನ್ನು ಮಾಡಿ ಅಂತ ಹೇಳ್ತೇನೆ. ಅಂದರೆ ನಿಮ್ಮ ಮನೆಯಲ್ಲಿ ದಿನಾಲೂ ಜಗಳ ಆಗ್ತಾ ಇದ್ದರೆ, ಗಂಡ ಹೆಂಡತಿ ನಡುವೆ ಜಗಳ ಆಗ್ತಾನೆ ಇದ್ದರೆ, ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳ ಆಗ್ತಾ ಇದ್ದರೆ, ಅದನ್ನು ಯಾವ ಥರ ಈ ಕರ್ಪೂರದ ಒಂದು ಚಿಕ್ಕ ಪರಿಹಾರವನ್ನು ಮಾಡೋದ್ರಿಂದ ಅದನ್ನು ನಿವಾರಿಸಬಹುದಂತೆ. ಅದು ಹೇಗೆ ಏನು ಅನ್ನೋದನ್ನು ನಾನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ನೋಡೋದು ಮಾತ್ರ ಅಲ್ಲ, ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಅಥವಾ ಏನೇ ಪ್ರಶ್ನೆ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಖಂಡಿತವಾಗ್ಲೂ ನಾನು ಅಲ್ಲೇ ಉತ್ತರಿಸ್ತೇನೆ. ಈಗಾಗಲೂ ತುಂಬ ಮಂದಿ ಕೇಳಿದ್ದೀರಿ, ಅದಕ್ಕೆ ತಕ್ಕ ಉತ್ತರವನ್ನು ನಾನು ಕೊಟ್ಟಿದ್ದೇನೆ. ಪ್ರಶ್ನೆ ಕೇಳುವಾಗ ದಯವಿಟ್ಟು ನಿಮ್ಮ ರಾಶಿ ನಕ್ಷತ್ರವನ್ನು ತಿಳಿಸಿ. ಒಂದು ವೇಳೆ ನಿಮಗೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಗೊತ್ತಿದ್ದರೆ ಅದನ್ನು ಹೇಳಿ. ನಾನು ಖಂಡಿತವಾಗ್ಲೂ ಅದನ್ನು ಏನು ಎತ್ತ ಅಂತ ನೋಡಿ ಅದಕ್ಕೆ ಪರಿಹಾರವನ್ನು ಸೂಚಿಸ್ತೇನೆ. ಯಾವಾಗಲೂ ನಿಮ್ಮ ಜೊತೆ ಇರ್ತೇನೆ, ಖಂಡಿತವಾಗ್ಲೂ ಇರ್ತೇನೆ. ಹಾಗೆ ನಾನು ನಂಬಿದ ಶಿವದೇವರ ಹಾಗೂ ಕುರುಗಜ್ಜ ದೈವದ ಆಶೀರ್ವಾದ ಕೂಡ ನಾನು ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಮನೆಯಲ್ಲಿ ದೈನಂದಿನ ಜೀವನದಲ್ಲಿ ಸಣ್ಣ ಪುಟ್ಟ ಜಗಳಗಳು ಅಥವಾ ಇನ್ನೇನು ಮನಸ್ತಾಪಗಳು, ಅದು ಕೂಡ ಕಿರಿಕಿರಿ, ಸಣ್ಣ ಪುಟ್ಟ ಆಗಲಿ ದೊಡ್ಡದಾಗಲಿ ಎಲ್ಲವೂ ಕಿರಿಕಿರಿ ಅಲ್ವಾ. ಅದನ್ನು ಈ ಒಂದು ಕರ್ಪೂರದಿಂದ ನಾವು ಪರಿಹಾರ ಮಾಡಬಹುದು. ಹಾಗೆಯೇ ಮನೆಯಲ್ಲಿ ಸಂತಸ ಜೀವನ ನೆಲೆಸೋಕೆ, ಹಾಗೆ ಸಮೃದ್ಧಿ ನೆಲೆಸೋಕೆ ಈ ಒಂದು ಏನು ಉಪಾಯ ಇದೆ, ಅದನ್ನು ಮಾಡಿ ನೋಡೋಣ, ಪ್ರಯತ್ನಿಸೋಣ ಅಲ್ವಾ. ಪ್ರಯತ್ನಿಸಿದ್ರೆ ಏನು ತಪ್ಪಿಲ್ಲ. ಕರ್ಪೂರಕ್ಕೇನು ಸಾವಿರ ರೂಪಾಯಿ ಖರ್ಚು ಮಾಡಬೇಕು ಅಂತ ಏನಿಲ್ಲ. ನೋಡೋಣ ಏನು ಅಂತ. ದೈನಂದಿನ ಜಗಳಗಳಿಂದ ಮುಕ್ತಿ ಹೊಂದಲು ಬಯಸುವುದಾದರೆ ಕರ್ಪೂರದ ಕೆಲವು ವಿಶೇಷ ಪರಿಹಾರಗಳನ್ನೇ ಹೇಳಲಾಗಿದೆ. ಕ್ರಮಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಮನೆಯಲ್ಲಿ ಸಂತೋಷ ಹೆಚ್ಚಾಗುವುದನ್ನು ನೋಡಬಹುದು. ಹಾಗೆಯೇ ಅದ್ಭುತ ಪರಿಹಾರಗಳು ಹೇಗೆ ಅಂದರೆ, ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾದರೆ ಕುಟುಂಬದಲ್ಲಿ ವಾದಗಳಿಗೆ ಕಾರಣವಾಗಬಹುದು. ಪಿತೃದೋಷ ಅಥವಾ ಗ್ರಹಗಳ ಪ್ರತಿಕೂಲ ಪರಿಣಾಮಗಳು ಸಹ ಮನೆಯಲ್ಲಿ ಸಂಕಟಕ್ಕೆ ಕಾರಣವಾಗಬಹುದು. ಆದ್ದರಿಂದ ದೈನಂದಿನ ಜಗಳಗಳನ್ನು ದೂರ ಮಾಡಲು, ಮನೆಯಲ್ಲಿ ಸಂತೋಷ ಸಮೃದ್ಧಿ ಹೆಚ್ಚಾಗಲು ಕರ್ಪೂರದ ಈ ಅದ್ಭುತ ಪರಿಹಾರಗಳನ್ನು ಮಾಡಿ. ಹಾಗೆಯೇ ಸಂತೋಷದ ವೈವಾಹಿಕ ಜೀವನಕ್ಕಾಗಿ ಏನು ಮಾಡಬೇಕು ಅಂದರೆ, ರಾತ್ರಿ ಗಂಡ ಹೆಂಡತಿ ಮಲಗ್ತಿರಲ್ವ, ಆಗ ಏನು ಮಾಡಬೇಕು, ತಲೆದಿಂಬಿನ ಅಡಿಯಲ್ಲಿ ಕರ್ಪೂರವನ್ನು ಒಂದೊಂದು ಪೀಸ್ ತುಂಡು ಇಟ್ಟು ಮಲಗಬೇಕು. ನಂತರ ಬೆಳಗ್ಗೆ ಎದ್ದ ತಕ್ಷಣ ಆ ಕರ್ಪೂರ ಏನು ಇಟ್ಟಿರ್ತೀರಿ ಅದನ್ನು ತೆಗೆದು ಸುಡಬೇಕು. ಸುಟ್ಟ ಬೂದಿಯನ್ನು ಏನು ಮಾಡಬೇಕು, ಹರಿಯುವ ನೀರಿನಲ್ಲಿ ಬಿಟ್ಟು ಬಿಡಬೇಕು. ಆಗ ಈ ಥರ ಮಾಡುವಾಗ ಯಾರೂ ನಿಮಗೆ ಅಡ್ಡಿಪಡಿಸಬಾರ್ದು. ಸುಡುವಾಗ ಆಗಲಿ ಅದನ್ನು ಆ ಬೂದಿಯನ್ನು ಕೊಂಡೋಗಿ ನೀರಲ್ಲಿ ಹರಿಯುವ ನೀರಿನಲ್ಲಿ ಬಿಟ್ಟು ಬಿಡಬೇಕು. ಎಲ್ಲೆಲ್ಲಿ ಹೋಗಿ ಬಿಟ್ಟು ಬಿಡುವುದಲ್ಲ. ಆಗ ನಿಮಗೆ ಯಾರೂ ಅಡ್ಡಿಪಡಿಸಬಾರ್ದು ಅನ್ನೋದನ್ನು ನೆನಪಿಟ್ಕೊಳ್ಳಿ. ಹಾಗೆಯೇ ಇದರಿಂದ ವೈವಾಹಿಕ ಜೀವನದಲ್ಲಿ ಏನಾದರೂ ಜಗಳಗಳಿದ್ದರೆ, ಮನಸ್ತಾಪ ಇದ್ದರೆ ಖಂಡಿತವಾಗಲೂ ಇದರಿಂದ ಸುಧಾರಣೆ ಆಗುವಂಥದ್ದು. ಹಾಗೆಯೇ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ. ಏನಾದರೂ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅಥವಾ ಏನೋ ಒಂದು ಸಮಸ್ಯೆ, ನಕಾರಾತ್ಮಕ ಒಂದು ಏನು ಸಮಸ್ಯೆಗಳು ಇದ್ದರೆ ಅದು ನಮಗೆ ಎಫೆಕ್ಟ್ ಆಗುತ್ತೆ. ಹೇಗೆ, ಯಾವ ಥರ ಅಂದರೆ, ಮಾನಸಿಕ ಒತ್ತಡವನ್ನು ತರುವಂಥದ್ದು, ಮಾನಸಿಕ ನೆಮ್ಮದಿ ಇಲ್ಲದ ಥರ ಆಗುವಂಥದ್ದು, ಮನೆಯಲ್ಲಿ ಆ ಥರ ಎಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುವಂಥದ್ದು. ಅದಕ್ಕೆ ಏನು ಮಾಡಬೇಕು, ಮಲಗುವ ದಿಂಬಿನ ಕೆಳಗೆ ಕರ್ಪೂರದ ಒಂದು ಪೀಸನ್ನು ಇಟ್ಟು ಮಲಗಿ. ಅದು ನಿಮ್ಮ ಮಾನಸಿಕ ಸ್ಥಿತಿಯನ್ನು ಕೂಡ ಉತ್ತಮವಾಗಿಸುತ್ತದೆ ಮತ್ತು ಮಾನಸಿಕ ಒತ್ತಡವನ್ನು ಕೂಡ ದೂರವಾಗಿಸುತ್ತದೆ. ಅಲ್ಲದೆ ಈ ಪರಿಹಾರವನ್ನು ಮಾಡುವುದರಿಂದ ದೇಹದಲ್ಲಿ ಶಕ್ತಿ ಉಳಿಯುವಂಥದ್ದು. ಹಾಗೆಯೇ ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳಿಂದ ಮುಕ್ತರಾಗಬಹುದು. ಹಾಗೆಯೇ ಕೆಟ್ಟ ಕನಸುಗಳು ಬಾರದಿರಲಿ. ಯಾವತ್ತೂ ನಾವು ಮಲಗಿದಾಗ ಕೆಲವರಿಗೆ ಕೆಟ್ಟ ಕನಸೇ ಬೀಳ್ತಾ ಇರುತ್ತೆ ಪ್ರತಿ ಸಲನೂ. ಅದನ್ನು ಕೂಡ ಈ ಒಂದು ಕರ್ಪೂರದ ಈ ಒಂದು ಪರಿಹಾರದಿಂದ ದೂರ ಮಾಡಬಹುದಂತೆ. ಒಬ್ಬ ವ್ಯಕ್ತಿ ದುಸ್ವಪ್ನಗಳನ್ನು ಹೊಂದ್ತಾ ಇದ್ದರೆ, ಅಂದರೆ ಯಾವಾಗಲೂ ಕೆಟ್ಟ ಕನಸುಗಳೇ ಬರ್ತಾ ಇದ್ದರೆ, ಅವರು ಏನು ಮಾಡಬೇಕು, ದಿಂಬಿನ ಕೆಳಗೆ ಒಂದು ಕರ್ಪೂರವನ್ನು ಪೀಸನ್ನು ಇಟ್ಕೊಂಡು ಮಲಗಬಹುದು. ಇದು ವ್ಯಕ್ತಿಯನ್ನು ಕೆಟ್ಟ ಕನಸುಗಳಿಂದ ಮುಕ್ತಗೊಳಿಸ್ತದಂತೆ. ಹಾಗೆ ಉತ್ತಮ ನಿದ್ರೆಯನ್ನು ಕೂಡ ಪಡೆಯುವಂಥದ್ದು. ಹಾಗೆ ಆರೋಗ್ಯಕ್ಕೆ ಕೂಡ ಇದು ಪ್ರಯೋಜನಕಾರಿಯಾಗುವಂಥದ್ದು ಅಂತ ಹೇಳಲಾಗಿದೆ. ಕರ್ಪೂರ ಒಂದು ದೈವಿಕ ಶಕ್ತಿ, ನಾವು ದೇವರಿಗೆ ಯೂಸ್ ಮಾಡುವಂಥದ್ದು ಮತ್ತು ಒಂದು ದೈವಿಕ ಏನೋ ಗುಣ ಇರುವಂಥ ಒಂದು ವಸ್ತು ಅಂತಲೇ ಹೇಳಬಹುದು. ಹಾಗೆ ವಾಸ್ತುದೋಷವನ್ನು ದೂರ ಮಾಡಲು, ಏನಾದರೂ ನಿಮ್ಮ ಮನೆಯಲ್ಲಿ ವಾಸ್ತುದೋಷ ಏನಾದರೂ ಕಂಡು ಬಂದರೆ ಇದ್ದರೆ, ಪ್ರತಿದಿನ ದಿಂಬಿನ ಕೆಳಗೆ ಕರ್ಪೂರವನ್ನು ಒಂದು ಪೀಸ್ ಇಟ್ಟು ಮಲಗುವುದರಿಂದ ವಾಸ್ತುದೋಷ ಕೂಡ ನಿವಾರಣೆ ಆಗುವಂಥದ್ದು. ಮತ್ತು ಜೊತೆಗೆ ನೀವು ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆ, ಮನೆಯಲ್ಲಿ ತೊಂದರೆಗೆ ಒಳಗಾಗಿದ್ದರೆ, ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಕಾಡ್ತಾ ಇದೆ, ಪ್ರತಿ ಒಂದು ಇದರಲ್ಲೂ ಏನು ಮಾಡಬಹುದು, ಈ ಪರಿಹಾರದಿಂದ ಸಮಸ್ಯೆಗಳು ದೂರವಾಗುತ್ತವೆ. ಕರ್ಪೂರದ ಈ ಪರಿಹಾರವು ದುಷ್ಟ ಕಣ್ಣಿನಿಂದ ಕೂಡ ರಕ್ಷಣೆ ಮಾಡುತ್ತೆ. ಈಗಲ ಅಂತ ಹೇಳ್ತಾರಲ್ವ, ಅದರಿಂದ ರಕ್ಷಣೆ ಮಾಡುತ್ತೆ ಅಂತ ಹೇಳಲಾಗಿದೆ.
ಇದೆಲ್ಲ ಚಿಕ್ಕ ಪುಟ್ಟ ಪರಿಹಾರಗಳನ್ನು ಮಾಡಿ ನೋಡಿ. ಆದರೆ ನಂಬಿಕೆ ಇಟ್ಟು ಮಾಡಿ. ದೇವರ ಮೇಲೆ ನಂಬಿಕೆ ಹೇಗೆ ಇಡ್ತೀರೋ ಹಾಗೆ ಈ ಒಂದು ಏನೇನೋ ಪರಿಹಾರವನ್ನು ನಮಗೆ ಏನೋ ಸಮಸ್ಯೆ ಇರುತ್ತೆ, ಎಲ್ಲೋ ನಂಬಿಕೆ ಇಟ್ಟು ಮಾಡಿದರೆ ಖಂಡಿತವಾಗ್ಲೂ ಒಂದು ಆಗಬಹುದು ಅಲ್ವಾ. ಸುಮ್ಮನೆ ಅದು ಮೂಢನಂಬಿಕೆ ಅದು ಇದು ಅಂತ ಜೊರೆಯೋದ್ರಿಂದ ಒಮ್ಮೆ ಪ್ರಯತ್ನಿಸಿ ನೋಡಿ. ಏನು ದೊಡ್ಡ ಸಾವಿರ ರೂಪಾಯಿ ಖರ್ಚು ಮಾಡೋದು ಏನು ಇಲ್ವಲ್ಲ. ಹಾಗೆ ಈ ಎಲ್ಲ ಪರಿಹಾರಗಳನ್ನು ಮಾಡೋದರಿಂದ ಖಂಡಿತವಾಗ್ಲೂ ಅದ್ಭುತ ಪ್ರಯೋಜನಗಳನ್ನು ಕೂಡ ಪಡೆಯಬಹುದು. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಒಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು.